Hey guys, welcome back to my YouTube channel. ಸೊ ಸುಮಾರು ತಿಂಗಳೇ ಆಗ್ಬಿಟ್ಟೈತೆ ನಾನಂತೂ ವ್ಲಾಗ್ ಮಾಡಿ, ಅದು ಈ ತರ ಯೂಟ್ಯೂಬ್ ಲಾಂಗ್ ವ್ಲಾಗ್ ಮಾಡಿ ತುಂಬಾನೇ ತಿಂಗಳುಗಳಾಯ್ತು. ಸೊ ಮತ್ತೆ ಸ್ಟಾರ್ಟ್ ಮಾಡಿದೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು, ಬಟ್ ಏನಕ್ಕೆ ಇಷ್ಟ ದಿನ ಮಾಡಿರಲಿಲ್ಲ ಅನ್ನಿದ್ರೆ ಸ್ವಲ್ಪ ತುಂಬಾನೇ ಬ್ಯುಸಿ ಇದೆ, ಸೊ ಅದಕ್ಕೋಸ್ಕರ ಮಾಡಿರ್ಲಿಲ್ಲ. ಸೊ ಇವತ್ತು ಬಂದು ನನ್ನ ತಂಗಿ ಬರ್ತಡೇ ಇದೆ, ಸೊ ಅದಕ್ಕೋಸ್ಕರ ನಾನು ಮೈಸೂರಿಂದ ಮಂಡ್ಯಗೆ ಇವಾಗ ಹೋಗ್ತಾ ಇದ್ದೀನಿ. ಅವಳು ಕಾಲೇಜ್ಗೂ ಕೂಡ ಹೋಗ್ತಿದ್ದಾಳೆ, ಯಾಕಂದ್ರೆ ಅವಳಿಗೇನೋ ಪ್ರೆಸೆಂಟೇಷನ್ ಇದೆ ಅದು ಇದು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ಮತ್ತೆ ನಾನು ನಾಳೆ ಮಾರ್ನಿಂಗ್ 4 o'clock ಎದ್ದು ಮತ್ತೆ ಮೈಸೂರಿಗೆ ಬರಬೇಕು. ಯಾಕೆ ಏನು ಅಂತ ಎಲ್ಲ ಮುಂದೆ ಹೋಯ್ತಾ ಗೊತ್ತಾಗುತ್ತೆ. ಬಟ್ ಈಗ ಅಟ್ ಪ್ರೆಸೆಂಟ್ ನಾನು ಬ್ಯಾಂಗ್ಳೂರ್ ಟು ಮೈಸೂರು ಹೈವೇಲಿ ಇಲ್ಲೊಂದು ಕ್ರಾಸ್ ಇದೆ, ಇಲ್ಲಿ ನೀರು ಹರಿತಾ ಇದೆ ನೋಡಿ. ಈ ಒಂದು ಸ್ಪಾಟಿಗೆ ಬಂದು ನಿಲ್ಲಿಸ್ದೆ. ಏನಕ್ಕೆ ಅಂತ ಅಂದರೆ ನಾಷ್ಟ ಮಾಡಿಲ್ಲ ನಾನು ಇನ್ನೂ, ವರ್ಕೌಟು ಲೈಟಾಗಿ ಮಾಡಿಕೊಂಡೆ, ಯಾಕಂದರೆ ಇನ್ನು ಸಾಯಂಕಾಲ ಹೋಗಲ್ವಲ್ಲ ಜಿಮ್ಗೆ ಅಂತ. ಅದ್ರ ಜೊತೆಗೆ ನಾಷ್ಟ ಬೇಗ ಮಾಡಬೇಕಿತ್ತು. ನಮ್ಮ ಹುಡುಗ ತಗೊಬಂದು ರೂಮಲ್ಲಿ ಇಟ್ಟಿದ್ದ. ಹೋಗ್ತಾ ಆನ್ ದ ವೇ ಅದರ ಒಂದು ನೇಚರ್ ಮಧ್ಯೆ ಹಿಂಗೆ ಕುತ್ಕೊಂಡು ಚಿಲ್ ಮಾಡ್ಕೊಂಡು ತಿನ್ನೋದ ಅಂತ ಅಂದ್ಕೊಂಡು ಸುಮ್ಮನಾದೆ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಈಗ ನಾಷ್ಟ ಮಾಡಿಕೊಂಡು ಇಲ್ಲಿಂದ ಮಂಡ್ಯಗೆ ಹೋಗಿ, ಮಂಡ್ಯದಲ್ಲೂ ಕೂಡ ಇನ್ನೊಂದು ವ್ಲಾಗ್ ಮಾಡ್ತೀನಿ, ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಆ ವ್ಲಾಗಲ್ಲಿ ಬೇರೆನೇ ಇರುತ್ತೆ, ಬಟ್ ಈ ವ್ಲಾಗಲ್ಲಿ ಬರೀ ನನ್ನ ತಂಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾತ್ರ ನಾನು ತೋರಿಸ್ತೀನಿ. ಆ ವ್ಲಾಗ್ ಇನ್ನೊಂದು ಏನಪ್ಪ ಅಂತಂದರೆ ಅದು ನೆಕ್ಸ್ಟ್ ವ್ಲಾಗಲ್ಲೇ ನೋಡಿ, ಈ ವ್ಲಾಗಲ್ಲಿ ಬೇಡ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಅದು ಸ್ವಲ್ಪ ಸರ್ಪ್ರೈಸು, ನಮ್ಮ ಮನೆಯವ್ರಿಗೂ ಹೇಳಿಲ್ಲ ನಾನು. ಪಕ್ಕ ಬಾಯಿಗೆ ಬಂದಂಗೆ ಉಗಿತಾರೆ ನನಗೆ ಗೊತ್ತಾದ್ಮೇಲೆ, ವಿಡಿಯೋ ಏನಾರ ನೋಡಿದ್ಮೇಲೆ ನೋಡೋದ. ಬರೀ ಡೌಗಳು. ಹಾಯ್ ಮಾಡು. ಕಪ್ಪು ಕಾಣಿಸ್ತಿದೆ ಕಣ, ಈ ಕಡೆ ಬರ. ಹಾಂ, ನಿನ್ನ ಹೆಸರೇನು? ಎಂಜೆ. ಇವಾಗ ಸ್ನಾನ ಮಾಡ್ಕೊಂಡು ಈಗ ಒಂದು ಕೆಲಸದ ಬೇರೆ ಹೊರಗಡೆ ಹೋಗ್ತಿದ್ದೀನಿ. ಮಮ್ಮಿ ಕಾಸು ಕೊಡಮ್ಮ, ವಿಡಿಯೋದಲ್ಲಿ ಕೇಳಿದಾರು ಕೊಡ್ತೀಯ ಅಂತ. ಬರೀ ಇಂಥದೆಯ ಕೊಡಮ್ಮ. ತಗ ನನ್ನ ಮಗಳ ಬರ್ತಡೇ ಇವತ್ತು ಜಾಮೂನ್ ಮಾಡ್ಬಿಟ್ಟಿದ್ದಾಳೆ. ನನ್ನ ಮಗಳು ತಿನ್ಕಬಿಡಿ. ಏನು ವಿಡಿಯೋದಲ್ಲ ತಿನ್ಕೊಬಿಡ್ತಾರೆ. ಸೊ ಗೈಸ್, ಈಗ ರೆಡಿಯಾಗಿ ಹೋಗ್ಬೇಕಾಗ ಒಂದು ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಅಂದರೆ ಅಲ್ಲೂ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಆ ವ್ಲಾಗ್ನ ಈ ವ್ಲಾಗ್ ಹಾಕಿದ ಮೇಲೆ ಹಾಕ್ತೀನಿ. ಸೊ ಏನದು, ಯಾವ ಥರ ಅದು ಅಂತೆಲ್ಲ ಕ್ಲೂನು ಕೊಡಲ್ಲ ಈ ವ್ಲಾಗಲ್ಲಾನು. ನೆಕ್ಸ್ಟ್ ವ್ಲಾಗಲ್ಲೇ ನೋಡಿ. ಬಟ್ ನನಗೆ ಗೊತ್ತಾಗ ಪಕ್ಕ ಬೈತಾರೆ, ನನಗೆ ತುಂಬ ಚೆನ್ನಾಗಿತ್ತು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಇವಾಗ ನನ್ನ ತಂಗಿ ಬರಗಂಟ ಈ ಒಂದು ಬರ್ತಡೇ ಸೆಲೆಬ್ರೇಷನ್ ಏನು ಅಂತ ಏನೂ ಗೊತ್ತಿಲ್ಲ. ಅವಳಿಗೆ ಒಂದು ಗಿಫ್ಟ್ ಆರ್ಡರ್ ಮಾಡಿದೆ. ಸೊ ಅದು ಬಂದಿತ್ತು, ಸ್ವಲ್ಪ ಏನೋ ಸರ್ವಿಸ್ ಪ್ರಾಬ್ಲಮ್ ಇತ್ತು ಅದ್ರದ್ದು. ಸೊ ಅದಕ್ಕೆ ಅದನ್ನು ಮಂಡ್ಯಗೆ ಟ್ರಾನ್ಸ್ಫರ್ ಮಾಡಿಸಿ, ಮಂಡ್ಯದಿಂದ ಇವಾಗ ಅದನ್ನು ಪಿಕಪ್ ಮಾಡಿಸಿ ಮತ್ತೆ ರಿಪ್ಲೇಸ್ಮೆಂಟ್ ಮಾತಾಡಿದೆ. ಸರಿ ಆಯಿತು. ಬರ್ತಡೇ ಗರ್ಲ್, ಬರ್ತಡೇ ಗರ್ಲ್ ಯಾರೋ ಕೊಟ್ಟಿದ್ದು ಗಿಫ್ಟು? ನಾನು ಕೊಟ್ಟಿದ್ದು ಗಿಫ್ಟ್ ಅಲ್ಲ ನೋಡಿ, ಗೋಲ್ಡ್ ಕೊಟ್ಟೆ. ಎಲ್ಲರಿಗೂ ಬಿರಿಯಾನಿ ಮಾಡಿ ನೋಡು, ಆಯ್ತು ನೋಡು. ಸೊ ಗೈಸ್, ಈಗ ನನ್ನ ತಂಗಿ ಬರ್ತಡೇದು ರಿವ್ಯೂ ಕೇಳೋದ. ಈ ಹೋಟೆಲಲ್ಲೆಲ್ಲ ಫುಡ್ ರಿವ್ಯೂ ಕೇಳ್ತಾರಲ್ಲ, ಆ ಥರ ನನ್ನ ತಂಗಿ ಬರ್ತಡೇದು ರಿವ್ಯೂ ಕೇಳೋದ. ಫಸ್ಟು ನಮ್ಮ ಪುಣ್ಯಶ್ರೀಯಿಂದ ಸ್ಟಾರ್ಟ್ ಮಾಡೋದ. ಬನ್ನಿ ಮ್ಯಾಮ್, ಬನ್ನಿ ಪಕ್ಕಕ್ಕೆ. ನಿಮ್ಮ ಕೈ ನೈತೆ ಸಂಗೀತಾರೆ. ಹಾಂ, ಹೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾಗಾಡಬಾರ್ದು. ಏನಿಲ್ಲ, ಪುಟ್ಯಕ್ಕನ ಬರ್ತಡೇ ತುಂಬಾ ಚೆನ್ನಾಗಾಯ್ತು. 12 ಗಂಟೆ ವಿಶ್ ಮಾಡ್ದು, ಕೇಕ್ ಇದು ಆಮೇಲೆ ಅಕ್ಕ ಸ್ನಾನ ಮಾಡ್ಕೊಂಡು ಕಾಲೇಜ್ಗೆ ಹೋಯ್ತು. ಕಾಲೇಜಿಂದ ಬಂದ್ಮೇಲೆ ಗಿಫ್ಟ್ ಎಲ್ಲ ಕೊಟ್ಟಾದ್ಮೇಲೆ ಇವತ್ತು ಅವಾಗ ಲ್ಯಾಪ್ಟಾಪ್ ಕೆಲಸ ಇತ್ತು ಅಂತ ಮಾಡಿತ್ತು. ಆಮೇಲೆ ಊಟ ಮಾಡ್ಕೊಂಡೀಗ ಅವಾಗ ಬಟ್ಟೆ ಚೇಂಜ್ ಮಾಡ್ಬಿಟ್ಟು ಬೋರ್ನದಿಗೆ ನಾವು
ಸ್ಪ್ರೈಟ್ ಕುಡಿತಾ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ವಿಜಿ ಕರಿ. ಸೊ ಬರ್ತಡೇ ಗರ್ಲ್ ನೋಡಿ ಗೈಸ್ ಹೆಂಗ್ ನಿಂತವಳೆ, ಪಟೆ ಚಡ್ಡಿ ಲೂಸ್ ಟೀ ಶರ್ಟ್ ಹಾಕೊಂಡು, ಅದು ಕೆಳಗಡೆ ಚಡ್ಡಿ ನನ್ನ ಡ್ಯಾಡಿದು, ಮೇಲ್ಗಡೆ ಟೀ ಶರ್ಟ್ ನಂದು. ತಂದು ಅಂತ ಏನೂ ಇಲ್ಲ ಇವಳಿಗೆ, ಎಲ್ಲ ಬರೀ ನಮ್ಮ ಮನೇಲಿ ಇರೋದನ್ನೇ ಹಾಕೊಂಡು ಮೇಂಟೈನ್ ಮಾಡ್ತಾಳೆ. ಏಯ್ ಸ್ವಲ್ಪ ಜೋರಾಗಿ ಹೇಳು, ಇನ್ನೂ ಸ್ವಲ್ಪ ಜೋರು. ಏಯ್ ಜೋರಾಗಿ ಹೇಳೆ. ಕಂಟ್ರೋಲ್ ಕಂಟ್ರೋಲ್. ಏಯ್ ವಿಜಯಲಕ್ಷ್ಮಿ ಕರಿ. ಬೂಟ್ ಬೂಟ್ ಅಲ್ಲ ಅದು. ಅದೇ ನಾನು ಏನಕ್ಕೆ ಹೇಳು ಗ್ರೀನ್ ತಂದಿರೋದು, ಏನಕ್ಕೆ ಇರ್ಬೋದು ಹೇಳು? ನಿನ್ ಕಾಲೇಜ್ ಡ್ರೆಸ್ ಯಾವುದು, ಕಲರ್ ಯಾವುದು? ಅವಳು CS ಇಂಜಿನಿಯರಿಂಗ್ ಕಾಲೇಜು ಗೈಸ್, ಅದುವೇ ಅವಳು CS ಮಾಡ್ತಾ ಇರೋದು. ಅವಳು ಬಟ್ಟೆ ನೋಡಿ ಅವಳೆ ಈ ರೋಡ್ ಸೈಡ್ ಅಲ್ಲಿ ಕೆಲಸ ಮಾಡೋ ಅಲ್ಲ, ಈ ರೋಡ್ ಸೈಡ್ ಅಲ್ಲೆಲ್ಲ ಈ ಕಸ ಗಿಸ ಹೊಡಿಯಕ್ಕೆ ಇರ್ತಾರಲ್ಲ, ಆ ಥರ ಆಯ್ತು. ನೋಡ್ದಾ ಆ ಬಟ್ಟೆಗೆ ಆ ಕಲರ್ ಮ್ಯಾಚ್ ಆಗಲ್ವಾ ಕರೆಕ್ಟಾಗಿ? ಹಾಕೊಂಡವ್ರೆ ಹೆಂಗಿರ್ತದೆ ಹೇಳಕ್, ಮ್ಯಾಚಿಂಗ್. ವಾರದಲ್ಲಿ 5 ದಿನ 6 ದಿನ ಆ ಡ್ರೆಸ್ ಇದಾಯ್ತಾಂತ್ಯ, ಆ ಡ್ರೆಸ್ಗೆ ಅದನ್ನ ಹಾಕೊಂಡ್ರೆ ಹೆಂಗ್ ಕಾಣಿಸ್ತೇಳ? ಏನಂತಾರೆ ಗೊತ್ತಾ, ಲೆಟರ್ ಕೂಡ ಕೊಟ್ಟಿದ್ರೆ ಅದೆಲ್ಲ ಓದಕ್ಕಾಗಲ್ಲ. ಅಷ್ಟೇ ಗೈಸ್. ಇವಾಗ ನಾವು ವಿಜಯಲಕ್ಷ್ಮಿ ಅವ್ರು ಬಂದಿದ್ದಾರೆ, ಬನ್ನಿ ಕುತ್ಕೊಳ್ಳಿ. ಸೊ ಈಗ ನೀವ್ ಹೇಳಿ, ನಿಮ್ಮ ಅಭಿಪ್ರಾಯ ಹೇಳ್ಬೇಕೀಗ ನಮ್ಮ ಸೃಷ್ಟಿಯವ್ರ ಬರ್ತಡೇ ವಿಷಯ ಹೇಳು. ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಲೇ ನೀನ್ ಬಾಯ ಮುಚ್ಕೊಂಡಿರು ನೀನು ಒಂದ್ ನಿಮಿಷ. ನೀನು ಹೇಳೇ ಪುಟ್ಟಕ್ಕನ್ ಬರ್ತಡೇ ಚೆನ್ನಾಗಾಯ್ತು, ಅದಕ್ಕೆ ನಾನು ಊರಲ್ಲಿ ಪುಟ್ಟಕ್ಕನ್ ವಿಶ್ ಮಾಡೋಣ ಅಂತ ಊರಿಂದ ಬಂತೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಈ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ತರ ಹೇಳ್ತವಳೆ ಅಲ್ಲಿ. ಅವಳಿಗೆ ನೀನ್ 12 ಗಂಟೆ ವಿಶ್ ಮಾಡ್ದ? ನಾನು 12 ಗಂಟೆಗೆ ಮೆಸೇಜ್ ಹಾಕಿದ್ದೀನಿ, ಕರೆಕ್ಟಾಗಿ 12 ಗಂಟೆಗೆ ಮೆಸೇಜ್ ಹಾಕಿದ್ದೀನಿ. 12 ಗಂಟೆ ನನ್ನ ಫೋನ್ ಆನ್ ಮಾಡಿದ್ರು, ಅಕ್ಕ ಇನ್ನ 5 ನಿಮಿಷ ಅಕ್ಕ ಇನ್ನ 3 ನಿಮಿಷ ಐತೆ ಏನ್ ಡ್ಯಾನ್ಸ್ ಆಡ್ತಿದ್ದೀವಿ ನಾವು. ಮಕ್ಕಳು ಬರ್ತಾರೆ ಅಲ್ವಾ, ಅಕ್ಕ ಆಡ್ತೇವೆ. ನೋಡಿ ಕಾಯಿಸಿ, ಇದು ಫ್ರೆಂಡ್ ಕೊಡ್ತಿದ್ದಂತೆ. ಇದು ಕರ್ಗದೆ ಮತ್ತು ಬೀಳ್ಗದೆ ಬಾಂಡನೋ ಕೂಡನೋ ಸುಮ್ಮಿರು. ನೋಡಿ ಈ ತರ ಒಂದು ಪತ್ರಿಕೆ ಮೆಳಿಕೆ ಆಗತ್ತು, ಒಂದು ಗಿಫ್ಟ್ ಕೊಡ್ತಾರೆ ನೋಡಿ. ಅದ್ರ ಜೊತೆಗೆ ಇದೊಂದು ಬೆಡ್ಶೀಟ್ ನೋಡ್ತೀನಿ. ಅದು ನಮ್ಮ ಅಕ್ಕನಿಗೆ ಕಾದಂಬರಿ ಬರ್ದಿತ್ತು ಅಷ್ಟು ನಂದು ಓದ್ತೀನಿ. ಸೃಷ್ಟಿ ಅಕ್ಕ, ಮುದ್ದು ಚಿನ್ನಿ ಮರಿ ಅಕ್ಕ. ಸೃಷ್ಟಿ ಅಕ್ಕ, ಹುಟ್ಟುಹಬ್ಬದ ಶುಭಾಶಯಗಳು. 100 ಕಾಲ ಚೆನ್ನಾಗಿರೋ. ಮೈ ಡಿಯರ್ ಅಕ್ಕ, ಸೋ ಕ್ಯೂಟ್.
ಗಿಳಿಯ ಬಣ್ಣ ಹಸಿರು ನೀಲ ಉಸಿರು ಮರೆಯಬೇಡ ನನ್ನ ಹೆಸರು ಪುಣ್ಯಶ್ರೀ ಅಂತೆ ಮುದಿನ ಅಕ್ಕ ಐ ಲವ್ ಯು ಅಕ್ಕ. ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದವ್ರೆ ಮಾತ್ರ. ಈಗ ನೋಡಿ ವಿಜಯ್ ಅಂತ ಹೇಳ್ತೀನಿ. ಅವಳ್ದು ನೀನೇ ಬರ್ತಾ ಹಿಂಗೆ ಹೌದು. ಸೃಷ್ಟಿ ಅಕ್ಕ ಮುದ್ದು ಅಕ್ಕ ಹುಟ್ಟುಹಬ್ಬದ ಶುಭಾಶಯಗಳು. ಮುದ್ದು ಅಕ್ಕ 3 ಕಾಲ ಸುಖವಾಗಿರು. ಹಾವು ಯಾವತ್ತು ತಲೆ ಎತ್ತಿ ನೋಡುತ್ತದೆ, ಆದರೆ ನಾವು ಜಗತ್ತನ್ನು ನೋಡ್ತೀವಿ. ಅರ್ಥ ಆಯ್ತು ಅನ್ಸುತ್ತೆ. ಹಾವು ಯಾವತ್ತು ತಲೆ ಎತ್ತಿ ನೋಡುತ್ತದೆ, ಆದರೆ ನಾವು ಜಗತ್ತನ್ನು ನೋಡಿ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ.